ಎಲ್ಲ ದಾಳಂಬ್ರೆ ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು. ನಾನು ಮಂಜುನಾಥ್ ಮಾತಾಡ್ತಿರೋದು. ಈಗ ನಾವು ಖಾನಾವಸಳ್ಳಿ ಹತ್ರ ನಮ್ಮ ನಾಗರಾಜ್ ಸರ್ ಅವ್ರ ಜೊತೆ ಇದ್ದೀವಿ. ನಾಗರಾಜ್ ಸರ್ ಹೇಳಿ ಸರ್, ಇದು ದಾಳಂಬ್ರೆ ತೋಟ ಹೇಗಿದೆ ಸರ್? ಸರ್ ಭಾಳ ತುಂಬ ಚೆನ್ನಾಗಿದೆ ಸರ್. ಹಣ್ಣಿ ಬಿಟ್ಟು ಎಷ್ಟು ದಿನ ಆಯ್ತು ಸರ್? ಈಗ 2.5 ತಿಂಗಳಾಗಿದೆ ಸರ್. 2.5 ತಿಂಗಳಾಗಿದೆ. ಹ್ಞೂ ಸರ್. ಕಾಯಿ ಯಾವ ಥರ ದುಂಡು ಕಟ್ಟಿದೆ ಸರ್? ಸರ್ ಕಾಯಿ ಭಾಳ ಒಳ್ಳೆ ಬಡ್ಡೆ ಸ್ಟೆಮ್ನಾಗೆ ಎಲ್ಲದೂ ಸೆಟ್ಟಿಂಗ್ ಆಗಿದೆ ಸರ್. ಸ್ಟೆಮ್ನೊಳಗೆ ನೋಡ್ರಿ, ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಯಾವತ್ತೂ ಕೂಡ ಮುಳ್ಳು ಮತ್ತು ಸ್ಟೆಮ್ ಒಳಗಡೆ ಕಾಯಿ ಕಟ್ಟಿದಾಗ ಸರ್ ಇದ್ರ ಪ್ರತಿಫಲ ಯಾವ ಥರ ಬರ್ಬೋದು ಸರ್ ನಿಮಗೆ? ಸರ್ ಭಾಳ ಒಳ್ಳೆ ಉತ್ತಮವಾಗಿ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಸೈಜು, ಕಲರು, ತೂಕ, ಶೈನಿಂಗ್, ಕೀಪಿಂಗ್ ಕ್ವಾಲಿಟಿ. ಹ್ಞೂ ಸರ್. ನಾವೇನಾಗ್ತೈತೆ ತುದಿ ಕಾಯಿ ಬರೋದಕ್ಕೂ ಒಳಗಡೆ ನೀವು ನೋಡ್ಬೋದು. ಇಲ್ಲಿ ನೋಡಿ ಒಳಗಡೆ ಯಾವ ಥರ ಕಾಯಿ ಕಟ್ಟಿದೆ. ಇದು ಒಂದೇ ಗಿಡ ಅಲ್ಲ, ಪ್ರತಿಯೊಂದು ಗಿಡನೂ ಕೂಡ ಅಬ್ಸರ್ವ್ ಮಾಡ್ಬೋದು. ನಿಮಗೆ ಎಲ್ಲ ಗಿಡ ತೋರಿಸ್ತೀನಿ. ನಾಗರಾಜ್ ಸರ್ ಹಂಗೆ ಈ ಕಡೆ ಬನ್ನಿ ಸರ್. ನೋಡಿ ಗಿಡ ಒಳಗಡೆ ನೋಡಿ ಕಾಯಿ ಯಾವ ಥರ ಕಟ್ಟಿದೆ. ಒಳಗಡೆ ನೋಡಿ ಕಾಯಿ ಯಾವ ಥರ ಕಟ್ಟಿದೆ. ಈ ಥರ ಕಾಯಿ ಕಟ್ಟಿದಾಗ ನಿಮಗೆ ಒಂದೊಂದು ಕಾಯಿ 300ರಿಂದ 1.5 kg ತನಕ ತಗೋ ಸಂದರ್ಭ ನಿಮಗಿರುತ್ತೆ. ಈ ಗಿಡ ತೋರಿಸಿ ಸರ್ ಹಾಗೆ. ನಾಗಣ್ಣರೇ, ಹೇಳಿ ಸರ್. ಈ ಗಿಡಗಳು ಏನು ಪ್ರಾಡಕ್ಟ್ ಬಳಸಿದ್ರ ನೀವು? ಸರ್ ವಿವಾ ಕಿಸಾನ್ ಕಿಂಗ್, ವಿವಾ ಕಿಸಾನ್ ಗ್ರೋತ್ ಡೆವಲಪರು. ಹಾಂ, ಹೂವು ಎಲ್ಲ ಚೆನ್ನಾಗಿ ಕಟ್ಟಿತ್ತ ಸರ್? ಒಳ್ಳೆ ಚೆನ್ನಾಗಿ ಕಂಡಿದೆ ಸರ್. ಅವನ್ನೆಲ್ಲ ನಾವು 2ರಿಂದ 3 ಸ್ಪ್ರೇ ಮಾಡಿದ್ದೀವಿ. ಹಾಂ, ಒಳ್ಳೆ ಒಂದು ಉತ್ತಮ ರಿಸಲ್ಟ್ ಕಂಡೆ ಸರ್. ಸರ್ ಇವತ್ತು ನಿಮ್ಮೂರಲ್ಲಿ ಎಷ್ಟಿದೆ ಸರ್ ಟೆಂಪ್ರೇಚರ್? ಸರ್ ಇವತ್ತು ನಮ್ಮೂರಲ್ಲಿ 38 ಡಿಗ್ರಿ ಟೆಂಪ್ರೇಚರ್ ಇದೆ ಸರ್. ಸ್ನೇಹಿತರೆ ನೋಡ್ಬೋದು, 38 ಡಿಗ್ರಿ ಟೆಂಪ್ರೇಚರ್ ಫಾರ್ಮರೇ ಹೇಳ್ತಾ ಇದ್ದಾರೆ. ನೋಡಿ ಕಾಯಿ ಯಾವ ಥರ ಕಟ್ಟಿದೆ ಮತ್ತು ಶೈನಿಂಗ್ ಯಾವ ಥರ ಇದೆ ನೋಡಿ ಕಾಯಿ ಒಳಗಡೆ. ಫಾರ್ಮರ್ ಕೂಡ ಹೇಳ್ತಾ ಇದ್ದಾರೆ 38 ಡಿಗ್ರಿ ಟೆಂಪ್ರೇಚರ್ ಇದೆ. ಕಾಯಿ ಯಾವ ಥರ ಕಟ್ಟಿದೆ ಪ್ರತಿ ಗಿಡನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಗುಚ್ಚು 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 ಕನಿಷ್ಠ ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ನಗಣ ಎಷ್ಟು ಕಾಯಿ ಕಟ್ಟಿದೆ ಸರ್? 100ರಿಂದ 120, 130, 140ವರೆಗೆ ಇದೆ ಸರ್ ಒಂದು ಗಿಡದಲ್ಲಿ. ನೋಡಿ 2.5 ತಿಂಗಳು ಆಲ್ರೆಡಿ ಎಷ್ಟು ತೂಗ್ತಾ ಇದೆ? ನಮ್ಮದು 50ರಿಂದ 100 ಗ್ರಾಮ್ ತೂಗ್ತಾ ಇದೆ. 100-105 ಗ್ರಾಮ್ ತನಕ ಇದೆ ಸರ್. ಇದಕ್ಕೆಲ್ಲ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟನ್ನು ಇವರ ಮಗ ಸುಮಂತ್ ಅವರು ಕೂಡ ಮಾರ್ಗದರ್ಶನ ಮಾಡಿ, ಅವರು BSc ಅಗ್ರಿಕಲ್ಚರ್ ಡಾಕ್ಟರ್ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮಾರ್ಗದರ್ಶನ ಮಾಡಿ ಈ ಫ್ಲಾಟ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ಕೂಡ ನೀವು ಬಂದು ಖಾನಾವಸಳ್ಳಿ ಹತ್ರ ನಮ್ಮ ನಾಗರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಈ ಫ್ಲಾಟ್ ವಿಸಿಟ್ ಮಾಡಿಸಿ ಪ್ರತಿಯೊಬ್ಬ ಫಾರ್ಮರ್ಸ್ಗೂ ನಾವು ಯಾವ ಥರ ಬಳಸಿದ್ವಿ, ಯಾವ ಥರ ಯೂಸ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ಮಾರ್ಗದರ್ಶನ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ನಾಗರಾಜ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.